ಸೊ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ ನನಗೆ ಹೇಗೆ ನಂದು ದಾಸವಾಳದ ಎಲೆಗಳೆಲ್ಲ ಹಳದಿಯಾಗಿ ಉದುರೋಗ್ತಾ ಇದೆ ಅಂತ. ಆ್ಯಂಡ್ ಇಟ್ಸ್ ವೆರಿ ನ್ಯಾಚುರಲ್ ಪ್ರೊಸೆಸ್. ಇಲ್ಲಿ ನೋಡಿ, ಇದೊಂದು ಬ್ರ್ಯಾಂಚ್ ಮಾತ್ರ ಯಾಕೆ ಒಣ್ಕೊಂಬಿಟ್ಟಿದೆ, ಬಟ್ ಬೇರೆ ಬ್ರಾಂಚಸ್ ಎಲ್ಲ ಹೆಲ್ದಿ ಇದೆ. ಆಮೇಲೆ ನೋಡಿ ಇಲ್ಲಿ ಅಫೈಟ್ಸ್. ಸೊ ಲಾಸ್ಟ್ ಟೈಮ್ ನಾನು ಈ ಥರ ಅಫೈಟ್ಸ್ ಬಂದಾಗ ಮತ್ತೆ ಆವಾಗಲೂ ಅಷ್ಟೇ ಪ್ಯಾನಿಕ್ ಆಗಿ ನಾನು ಫುಲ್ಲು ಔಷಧಿ ಎಲ್ಲ ಹೊಡೆದು ಗಿಡ ಎಲ್ಲ ಆವಾಗಲೂ ಹಾಳು ಮಾಡಿಬಿಟ್ಟಿದೆ. ಬಟ್ ಸಮ್ಹೌ ಇಟ್ ರಿಕವರ್ಡ್. ಬಟ್ ಏನಂದರೆ ಇವಾಗ ನನಗೆ ಏನು ಅರ್ಥ ಆಗಿದೆ ಅಂದರೆ ಇಟ್ಸ್ ಆಲ್ ನ್ಯಾಚುರಲ್. ಇದು ಬಂದೇ ಬರುತ್ತೆ ಇದು. ಸೊ ಇದನ್ನು ನಾವು ಜಾಸ್ತಿ ಸ್ಪ್ರೆಡ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ದಂಗೆ ನೋಡ್ಕೊಬೇಕೇ ಹೊರತು ಇದನ್ನು ನಾವು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕಾಗೋದಿಲ್ಲ. ನಾವು ಎಷ್ಟೇ ಔಷಧಿ ಹೊಡೆದ್ರೂ ಇದು ಪದೇ ಪದೇ ರೆಸಿಸ್ಟೆಂಟ್ ಬರ್ತಾನೆ ಇರುತ್ತೆ. ಸೊ ಲಿಮಿಟೆಡ್ ಆಗಿ ಇದ್ದರೆ ಏನು ತೊಂದರೆ ಇಲ್ಲ. ನನ್ನ ಗಿಡಕ್ಕೆಲ್ಲ ಏನು ಹಾನಿ ಆಗಿಲ್ಲ ಅದು. ಸೊ ಹಾಗೆ ಬಿಟ್ಟಿದ್ದೀನಿ ನಾನು. ಈ ಸತಿ ಏನು ಸ್ಪ್ರೇ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ವಿ ವಿಲ್ ಸಿ ಹೇಗೆ ಅದು ರಿಕವರ್ ಆಗುತ್ತೆ ಅಂತ.